Hi guys, welcome to my YouTube channel. ನಾವು ಕರಿಬಸವೇಶ್ವರ ದೇವಸ್ಥಾನಕ್ಕೆ ಹೊರಟಿದೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಹೊರಟಿದೀವಿ. ಬನ್ನಿ ನಿಮ್ಗೆ ಆ ದೇವಸ್ಥಾನ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಮತ್ತೆ ಅಲ್ಲಿ ನದಿ ಎಲ್ಲ ಹರಿಯುತ್ತೆ, ಯಾವ ತರ ಎಂಜಾಯ್ ಮಾಡ್ತೀವಿ ಅಂತ ನೋಡಿ. ವಿಡಿಯೋ ಹೆಂಗ್ ತನಕ ನೋಡಿ. Let's go guys. ಗೈಸ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಗೈಸ್. ಡ್ರೈವಿಂಗ್ ಬರಲ್ಲ ಅಂದರೂ ಡ್ರೈವಿಂಗ್ ಮಾಡ್ತೀನಿ. ಹೇಗೆ ಅನ್ನಿಸ್ತಿದೆ ನನ್ನ ಡ್ರೈವಿಂಗ್? ತುಂಬ ಭಯಂಕರವಾಗಿದೆ. ಡ್ರೈವಿಂಗ್ ಬರಲ್ಲ ಅಂದರೂ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಕಾಫಿ ಟೀ ಬ್ರೇಕ್ ಬಿಟ್ಟಿದ್ದಾರೆ. ಇವಾಗ ಕಾಫಿ ಟೀ ಕುತ್ಕೊಂಡು ಹೊರಡೋದು. ಲೆಟ್ಸ್ ಗೋ. ಗೈಸ್ ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿ ತುಂಗಭದ್ರಾ ಅಂತ ಒಂದು ರೂಮ್ ಕೊಡೋ ಜಾಗ ಇದೆ, ಅಲ್ಲಿದ್ದೀವಿ. ಲಗೇಜ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಹೇ ಗೈಸ್, ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ಆಲ್ಮೋಸ್ಟ್ 11 o'clock ಆಗಿತ್ತು. ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ರೂಮ್ನೆಲ್ಲ. ಇವಾಗ ತೋರಿಸ್ತೀನಿ. ಫಸ್ಟ್ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಈಗ ಈ ಥರ ಇದೆ ದೇವಸ್ಥಾನದ ಹೊರಗಡೆ. ನೋಡಿ ಗೈಸ್, ಹಿಂಗೆ ದೇವಸ್ಥಾನದ ಹೊರಗಡೆ ಈ ಥರ ಎಲ್ಲ ಇದೆ. ನಾವು ಫಸ್ಟಿಗೆ ಎಲ್ಲೇ ಬಂದಿದ್ದು ರೂಮ್ ಕೇಳೋಕ್ಕೆ, ಅಲ್ಲಿ ಸಿಗಲಿಲ್ಲ ಅಂತ ಮೇಲೆ ಹೋದ್ವಿ. ಆ ಕಡೆ ಒಂದು ರೂಮಲ್ಲಿ ಮಾಡಿದ್ದೀವಿ. ರೂಮ್ ತೋರಿಸ್ತೀನಿ ಗೈಸ್ ಆಮೇಲೆ ಹೇಗಿದೆ ಅಂತ. ಇವಾಗ ಹೊಳೆಯಲ್ಲಿ ಮುಳುಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ತಿರ್ಗಾ ರೂಮ್ಗೆ ಹೋಗ್ತೀವಿ. ಅದಕ್ಕೆ ಫಸ್ಟು ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲ, ರಾತ್ರಿ 11:15 ಆಗ್ಬಿಟ್ಟಿತ್ತು, ಅದಕ್ಕೆ ರೂಮ್ ತೋರ್ಸೋಕ್ಕಾಗಿಲ್ಲ. ಆಮೇಲೆ ರೂಮ್ ಟೂರ್ ಕೊಡ್ತೀನಿ. ಬಾಯ್. ಇವರೇ ಲೇಟಾಗಿ ಬಂದಿರೋದು. ಇವರು ರಾಜು ಅಂಕಲು ಮತ್ತು ಚಂದ್ರ ಅಂಕಲು ಇಬ್ಬರು ಲೇಟಾಗಿ ಬಂದಿದ್ದಾರೆ ಗೈಸ್. ನೋಡಿ, ಲೇಟಾಗಿ ಬಂದ್ಬಿಟ್ಟು ನಮಗೆ ಬೈತವ್ರೆ ಗೈಸ್. ಇವಾಗ ಗೈಸ್ ತಾತನ ಕಾಲು ನೋವು ಆಗ್ಬಿಟ್ಟೈತೆ ಗೈಸ್ ಫುಲ್ಲು. ನೋಡಿ, ಲೇಟಾಗಿ ಬಂದವ್ರು ನಮ್ಮನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾವ್ರಿ ಇವಾಗ. ನೋಡಿ ನೋಡಿ ಗೈಸ್, ಇಲ್ಲೊಂದು ಗಣೇಶ ಐತೆ, ತೋರಿಸ್ತೀನಿ ನೋಡಿ. ಎಷ್ಟು ಸಖತ್ತಾಗಿ ಕಟ್ಟವ್ರು ಇವಾಗ ಗೈಸ್. ತುಂಬ ಇಂಪ್ರೂವ್ ಆಗಿದೆ.
ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ. ಫಸ್ಟ್ ನಾವು ಬರುವಾಗ ಫುಲ್ ಮಣ್ಣು ರೋಡ್ ಇತ್ತು. ಇವಾಗೆಲ್ಲ ಫುಲ್ ಇಂಪ್ರೂವ್ ಆಗ್ಬಿಟ್ಟೈತೆ ಗೈಸ್. ನೋಡಿ, ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀವಿ. ಇವಾಗೆಲ್ಲ ಇಂಪ್ರೂವ್ ಮಾಡಿಬಿಟ್ಟವ್ರೆ. ಫಸ್ಟೆಲ್ಲ ಹಿಂಗಿರಲಿಲ್ಲ ಅಲ್ವಾ? ಪ್ಲೇಸ್ ವಾಸ್ ರಿಯಲಿ ನೈಸ್ ಬಟ್ ಪೀಪಲ್ ವಾಸ್ ನಾಟ್ ನೈಸ್. ಯಾಕಂತಂದರೆ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಒಳ್ಳೆಲ್ಲ ಹಂಗೆ ಬಿಟ್ಬಿಡ್ತಾರೆ, ಫೋಟೋ ಇಡ್ತಾರೆ. ನೋಡಿ, ಕಸ ಎಲ್ಲಂದ್ರೆ ಅಲ್ಲಿನೇ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಕಸ ಎಲ್ಲಂದ್ರೆ ಅಲ್ಲಿನೇ ಬಿಟ್ಬಿಡ್ತಾರೆ. ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಹೇಳಿ. ಆಮೇಲೆ ಈ ಒಳೆಲು ಅಷ್ಟೇ, ಒಳೆಲು ಎಲ್ಲ ಬಟ್ಟೆ ಎಲ್ಲ ಬಿಟ್ಬಿಟ್ಟವ್ರೆ. ಅದನ್ನೆಲ್ಲ ಎತ್ತಕ್ಕೆ ಮತ್ತೆ ಹಿಂದೆನೇ ಹೋಗ್ತಾ ಇದ್ದಾರೆ ಎಲ್ಲ ಜನ. ಅಂದರೆ ಈ ತೆಪ್ಪ ಮಾಡಿಕೊಂಡು ಅದರಲ್ಲಿ ಹೋಗ್ತಾ ಇದ್ದಾರೆ ಹಿಂದೆನೇ ಬಟ್ಟೆ ಎಲ್ಲ ಎತ್ತಾಕಕ್ಕೆ ದಡಕ್ಕೆ. ತುಂಬ ಕಷ್ಟ ಹಿಂಗೆ ಮಾಡಿದ್ರೆ. ನಮ್ಮ ಜನ ಬುದ್ಧಿ ಕಲಿಬೇಕು. ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ, ಅಲ್ಲಿ ಕ್ಲೀನಾಗಿರೋ ಕಡೆ ಗಲೀಜು ಮಾಡಬಾರ್ದು. ಅದಕ್ಕೆ ಗೈಸ್, ವ್ಯೂ ಮಾತ್ರ ಚೆನ್ನಾಗಿದೆ ಇಲ್ಲಿಂದ. ಗೈಸ್, ಇಲ್ಲಿ ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಮಾಡ್ತಾ ಇದ್ದಾರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಪ್ಲೇಸ್. ಗೈಸ್, ಇವಾಗ ಹೊಳೆಯಲ್ಲಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟೊಂದು ಅಂಗಡಿಗಳಿದೆ. ಬೈ ಮಾಡೋದಿದ್ರೆ ಇಲ್ಲೇ ಬೈ ಮಾಡ್ಬೋದು. ನೋಡಿ ಗೈಸ್, ಈ ಥರ ಇದೆ. ಇದು ಎಂಟ್ರೆನ್ಸ್. ಹಿಂಗೆ ಈ ಥರ ಇದೆ ಎಂಟ್ರೆನ್ಸ್. ಇಲ್ಲೆಲ್ಲ ಬೈ ಮಾಡೋಕ್ಕೆ ಇದೆ ಗೈಸ್. ಆರಾಮಾಗಿ ನಾವು ಬಂದಾಗ ಬೈ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಗೈಸ್, ಇಲ್ಲಿ ನಾವು ಅದೇ ರೂಮ್ ಮಾಡಿದ್ದೀವಿ ಅಂದ್ವಲ್ಲ, ಆ ರೂಮ್ ಈ ಕಡೆನೇ ಇರೋದು. ಇವಾಗ ಬಟ್ಟೆ ಎಲ್ಲ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ. ಈಗ ಗೈಸ್, ಇವಾಗ ಬಟ್ಟೆ ಎಲ್ಲ ಇಡಕ್ಕೆ ಹೋಗಿದ್ದಾರೆ ಅವ್ರು. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ. ಇಲ್ಲಿ ನೋಡಿ, ನಮ್ಮ ಜೊತೆ ತಾತ ಅಜ್ಜಿನೂ ಇದ್ದಾರೆ. ತಾತ ಅಜ್ಜಿ ಇದ್ದಾರೆ ಗೈಸ್. ಬರ್ತಾರೆ ತಡೀರಿ, ಅವ್ರು ಬರೋ ಗಂಟೆ ಕಾಯ್ತಾ ಇದ್ದೀವಿ ಗೈಸ್. ಅವ್ರು ಬಟ್ಟೆ ಇಡಕ್ಕೆ ಹೋಗಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಹಾಕಿರಲಿಲ್ಲ ಶೀಟ್ಗಳನ್ನೆಲ್ಲ. ಇವಾಗ ಶೀಟ್ ಎಲ್ಲ ಅಳವಡಿಸಿದ್ದಾರೆ, ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಇರಲಿಲ್ಲ. ಸ್ವಲ್ಪ ಪರವಾಗಿಲ್ಲ ಅನ್ನೋಂಗಿತ್ತು. ಬಟ್ ಇವಾಗ ಚೆನ್ನಾಗಿದೆ ಪ್ಲೇಸು. ನೋಡಿ, ಎಲ್ಲ ಕ್ಲೀನಿಂಗು ಅವಾಗವಾಗ ನಡೀತಾ ಇರುತ್ತೆ. ನೋಡಿ, ಇಲ್ಲಿ ಮಂಟಪ ಕಟ್ತಾ ಇದ್ದಾರೆ. ಗೋಪುರ ಕಟ್ತಾ ಇದ್ದಾರೆ ಗೈಸ್ ಇವಾಗ. ಎಂಟ್ರೆನ್ಸ್ ಅಂತ ನೈಸ್, ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಗೈಸ್. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ.
ಓಕೆ ಗೈಸ್ ನೋಡಿ ಈ ಥರ ಇದೆ ದೇವಸ್ಥಾನಕ್ಕೆ ಹೋಗೋ ದಾರಿ. ಚೆನ್ನಾಗಿದೆ ಗೈಸ್, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟೆಲ್ಲ ಈ ಥರ ಇರಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ವಿಭೂತಿ ಹಚ್ಕೊಂಡೆ ಗೈಸ್. ನೋಡಿ ಇಲ್ಲಿ ಈ ಥರ ಕೋಲಿದೆ, ವಿಭೂತಿ ಹಚ್ಕೊಳ್ಳೋಕ್ಕೆ. ವಿಭೂತಿ ಹಚ್ಕೊಳ್ಳೋಣ ಅಂತ ಹಚ್ಕೊಂಡೆ. ಹಾಯ್ ಗೈಸ್, ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ. ಇವಾಗ ರೂಮ್ ತೋರಿಸ್ತೀನಿ. ನೋಡಿ ಯಾವಾಗಲೂ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ. ಅದು ಇದೆ, ಇದೊಂದು ರೂಮ್ ತೊಗೊಂಡಿದ್ವಿ. ಇದು ವಾಶ್ರೂಮು ಇಷ್ಟು ಸ್ಪೇಸ್ ಇದೆ, 2 ಬೆಡ್ ಇದೆ ಅಷ್ಟೇ ಗೈಸ್. ಇದೊಂದು ರೂಮ್ ತೊಗೊಂಡಿದ್ವಿ, ಲಾಕ್ ಆಗಿದೆ ಅದು, ಅದಕ್ಕೆ ಅದನ್ನು ಕೊಡ್ತಾ ಇಲ್ಲ. ಈಗ ಹೊರಡ್ತಾ ಇದ್ದೀವಿ ಗೈಸ್ ಚಿತ್ರದುರ್ಗಕ್ಕೆ. ಬನ್ನಿ ಹೋಗೋಣ, ದರ್ಶನ ಚೆನ್ನಾಗಾಯಿತು, ಗುಡ್ ಎಕ್ಸ್ಪೀರಿಯನ್ಸ್. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.